ಅಯೋಗ್ಯ ಟು, ಅಯೋಗ್ಯೆಯಿಂದ ಶುರುವಾದಂಥ ಒಂದು ಜರ್ನಿ. ಭಾಳ ಖುಷಿ ಅನ್ಸುತ್ತೆ. ಇದೊಂದು ತೀರಾ ಆತ್ಮೀಯ ಚಿತ್ರತಂಡ. ನಾನು ಪ್ರೀತಿಯಿಂದ ಸತೀಶಣ್ಣ ಅಂತಾನೆ ಕರೆಯೋದು. ಆ್ಯಂಡ್ ರಚಿತಾರಾಮ್ ಮೇಡಮ್ ಭರ್ಜರಿನಲ್ಲಿ ಕೆಲಸ ಮಾಡಿದ್ವಿ. ಅಯೋಗ್ಯ ಸಿನಿಮಾ ಶುರುವಾದಂಥ ಜರ್ನಿ ನೆನ್ಸ್ಕೊತಾ ಇದ್ದೆ ಹೆಂಗೆ ಸ್ಟಾರ್ಟ್ ಆಯ್ತಂತ. ಅಂದರೆ ಕೆಲವೊಂದು ಸಿನಿಮಾಗಳು ಮನಸ್ಸಲ್ಲಿ ಯಾವಾಗಲೂ ಉಳಿದು ಬಿಡ್ತವೆ, ಆ ಜರ್ನಿಗಳು ಉಳಿದು ಬಿಡ್ತವೆ. ಒಂದು ಆತ್ಮೀಯ ಚಿತ್ರತಂಡದ ಜೊತೆ ಕೆಲಸ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಸೊ ಆ ಥರದ ಒಂದು ಚಿತ್ರತಂಡ. ಮುನೇಗೌಡರು ಸರ್ ನಿರ್ಮಾಪಕರಾಗಿದ್ದಾರೆ ಅಯೋಗ್ಯ ಟೂಗೆ. ಆ್ಯಂಡ್ ಅಲ್ಲಿದ್ದಂಥ ಒಂದು ಆ ಕತೆ ಏನಿದೆ ಅದರ ಒಂದು ಕಂಟಿನ್ಯೂಷನ್, ಒಂದು ಸಿಕ್ವೆಲ್ ಅಂತಲೇ ಅನ್ಬೋದು. ಆ್ಯಂಡ್ ಮಾಸಿ ಸರ್ ನನ್ನ ಫೇವ್ರೆಟ್ ರೈಟರು. ನಾನು ಹೇಳ್ತಾ ಇರ್ತೀನಿ, ಅಣ್ಣ ಜಾಸ್ತಿ ಸಿನಿಮಾಗಳು ಬರೀರಿ ಅಂತ. ಯಾಕಂತಂದ್ರೆ ಈಗ ಅವ್ರೊಂಥರ ಕನ್ನಡಕ್ಕೆ ಆಸ್ತಿ ಆಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಡೈರೆಕ್ಟರ್ಸ್ಗಳಿಗೆ. ಯಾಕಂತಂದ್ರೆ ಒಂದು ಡೈಲಾಗ್ ಬರವಣಿಗೆ ಅನ್ನೋದು ಏನಿದೆ, ಅದು ಯಾವಾಗಲೂ ಕೂಡ ಒಂದು ಸಿನಿಮಾನ ಎನ್ಹ್ಯಾನ್ಸ್ ಮಾಡುತ್ತೆ. ಅವ್ರು ಏನು ಅನ್ಕೊಂಡಿರ್ತಾರೆ ಅದು 2ರಷ್ಟು ಎತ್ತಿ ಹಿಡಿಯುತ್ತೆ ಒಂದು ಬರವಣಿಗೆ ಅನ್ನೋಂಥದ್ದು. ಆ್ಯಂಡ್ ಹಾಡುಗಳು ಅಷ್ಟೇ. ಈ ಸಂದರ್ಭದಲ್ಲಿ ಗುರುಗಳಾದಂಥ ಅರ್ಜುನ್ ಜನ್ಯ ಸರ್ನ ನೆನೆಸ್ಕೊಬೇಕು. ಯಾಕಂತಂದರೆ ನನ್ನ ಲಿರಿಕ್ಸಿಸ್ಟ್ ಆಗಿ ಲಾಂಚ್ ಮಾಡಿದಂಥವ್ರು ಅವರು. ನಾನು ಭಾಳಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀನಿ. ಆ್ಯಂಡ್ ಅವ್ರ ಜೊತೆ ಯಾವಾಗಲೂ ಬರೆಯೋಕ್ಕೆ ಕೂತಾಗ ಏನೋ ಒಂದು ಅದ್ಭುತ ಮ್ಯಾಜಿಕ್ಗಳಾಗ್ಬಿಡ್ತವೆ. ಸೊ ಆ ಥರ ಮೂಡ್ ಬಂದಂಥ ಸಾಂಗ್ಗಳು ಯೋಗ್ಯದಲ್ಲಿ ಎಲ್ಲ ಸಾಂಗ್ಗಳನ್ನೂ ಕೂಡ ಬರೆದಿದ್ದೆ. ಅದರಲ್ಲಿ ಏನಮ್ಮಿ ಖಂಡಿತ ನೀವೆಲ್ಲ ಕೇಳಿರ್ತೀರ, ದೊಡ್ಡ ಮಟ್ಟದ ಹಿಟ್ ಸಾಂಗು. ತುಂಬ ದೊಡ್ಡ ಜವಾಬ್ದಾರಿ. ಮತ್ತೆ ಅಯೋಗ್ಯ ಟೂಗೆ ಒಂದು ಸಾಂಗ್ 2 ಸಾಂಗ್ ಸಾಕು ಅಂತಿದ್ದೆ, ಇಲ್ಲ ಎಲ್ಲ ಬರಿಬೇಕು ಅಂತ ಗೆಳೆಯ ಬಿಟ್ಟಿಲ್ಲ. ಆ್ಯಂಡ್ ಸತೀಶಣ್ಣ ಇಲ್ಲ ಎಲ್ಲನೂ ಬರಿಬೇಕಂತ 2 ಸಾಂಗ್ಗಳ ಕಂಪೋಸಿಷನ್ ಆಗಿದೆ. ಖಂಡಿತ ನಿಮ್ಗಳ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನು ಖಂಡಿತ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅರ್ಜುನ್ ಸರ್ ಕೆನಡಾದಲ್ಲಿದ್ದಾರೆ, ಅದರಿಂದಾಗಿ ಬರೋಕ್ಕಾಗಿಲ್ಲ. 15 ನಂತರ ಬರ್ತಾರೆ. ಮುಂದಿನ ಪ್ರೆಸ್ ಮೀಟ್ಗಳಲ್ಲಿ ಖಂಡಿತ ಭಾಗವಹಿಸ್ತಾರೆ. ಅವ್ರ ಪರವಾಗಿ ನಾನು ಎಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಸತೀಶ್ ಸರ್ ಮತ್ತು ರಚಿತಾರಾಮ್ ಮೇಡಮ್ ಆ ಒಂದು ನಾನು ಅಯೋಗ್ಯ ಸಾಂಗ್ 100 ಮಿಲಿಯನ್ ಆದಾಗ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ಅಂದರೆ ಆ ಪೇರೆ ಹಂಗಿದೆ, ಎಷ್ಟೆಲ್ಲ ನೋಡಿದ್ರು ಸಾಂಗ್ ನೋಡ್ಬೇಕಂತ ಅನ್ಸುತ್ತೆ. ಸೊ ಅಷ್ಟು ಮುದ್ದಾಗಿ ಆ ಒಂದು ಪಾತ್ರಗಳಿಗೆ ಜೀವ ತುಂಬಿದ್ರು. ಆ್ಯಂಡ್ ಎಲ್ಲೋ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನೋಡೋ ಅಂಥ ಜೋಡಿ ಥರನೇ ಕಾಣಿಸುತ್ತೆ. ಆ ಪೋಸ್ಟರ್ ಇರ್ಬೋದು, ಅಷ್ಟು ನೈಜವಾಗಿದೆ ಆ ಫೋಟೋಶೂಟ್ ಇರ್ಬೋದು. ಆ್ಯಂಡ್ ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ, ಎಲ್ಲ ಕಲಾವಿದರಿಗೆ ಶುಭವಾಗಲಿ, ನಮಗೂ ಶುಭ ಕೋರಿ ಅಂತ ಕೇಳ್ಕೊತೀನಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು.